ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ತಕ್ಕ ಮಟ್ಟಿಗೆ. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ಚೆನ್ನಾಗಿರ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಸೊ ನಾನು ನುಗ್ಗೆಕಾಯಿ ಬಿಡಿಸ್ತಾ ಇದ್ದೀನಿ, ಅದು ಸಿಪ್ಪೆ ತೆಗಿತಾ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಅಂತೇಳಿ. ಸೊ ಮನೆಯಲ್ಲಿ ಇವತ್ತು ಒಬ್ಬಳೇ, ಹಸ್ಬೆಂಡ್ ಡ್ಯೂಟಿ ಕಡೆ ಹೋಗ್ತೀನಿ ಅಂತೇಳಿ ಹೋಗಿದ್ದಾರೆ. ಸೊ ಅವರು ಒಂದು 3-4 ದಿನದಿಂದ ಮನೆಯಲ್ಲೇ ಇದ್ದರು, ಹುಷಾರಿರಲಿಲ್ವಲ್ಲ ಅಂಥೇಳಿ. ಸೊ ಈಗ ಸ್ವಲ್ಪ ಪರವಾಗಿಲ್ಲ ಅಂಥೇಳಿ ಕೂತ್ಕೊಂಡ್ರೆ ಆಗಲ್ಲ, ಮನೆ ವ್ಯವಸ್ಥೆ ಖರ್ಚು ಎಲ್ಲ ನೋಡಬೇಕಲ್ಲ ಅಂಥೇಳಿ ಕೆಲಸದ ಕಡೆ ಹೋಗಿದ್ದಾರೆ. ಏನು ಆರಾಮಾಗಿದ್ದಾರೆ ಏನೋ ಗೊತ್ತಿಲ್ಲ, ಫೋನ್ ಮಾಡಿಲ್ಲ. ಆಫ್ಟರ್ನೂನ್ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಫೋನ್ ಮಾಡಿಲ್ಲ. ಬರಬೇಕಾದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ನಾನು ಹೋಗಬೇಡಿ ಅಂದೆ ಕೆಲಸಕ್ಕೆ ಅಂತೇಳಿ, ಇಲ್ಲ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಬಂದಮೇಲೆ ಅವ್ರ ಕಂಡೀಷನ್ ಹೇಗೆ ಏನು ಅಂತ ಕೇಳಬೇಕು. ಸೊ ನಿನ್ನೆ ಬೈದ್ಬಿಟ್ಟೆ ಗೈಸ್, ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ಸಿಕ್ಕಾಪಟ್ಟೆ ಅಂತಲ್ಲ, ಸ್ವಲ್ಪ ಬೈದೆ. ಹುಷಾರಿಲ್ಲ, ಒಂದು ಟ್ಯಾಬ್ಲೆಟ್ ಮೇಲೆ ನೆನಪಿಲ್ಲ, ಟಾನಿಕ್ ಮೇಲೆ ನೆನಪಿಲ್ಲ, ಮೊಬೈಲು ಅಂತ ನೋಡ್ಕೊಂಡು ಕೂತ್ಕೋತಾರೆ ಮನೇಲಿದ್ದರೆ. ಅದಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಗಮನ ತಗೊಳ್ತಾ ಇಲ್ವಲ್ಲ, ಅಷ್ಟು ಫೋನ್ ನೋಡ್ತಾ ಇದ್ದೀರಲ್ಲ ಅಂತ ನೆನೆಲ್ಲ ಸಿಕ್ಕಾಪಟ್ಟೆ ಬೈದೆ. ಒಂದು ಮಾರ್ನಿಂಗಿಂದ ಆಫ್ಟರ್ನೂನ್ ತನಕ ಇಬ್ಬರೂ ಮಾತಾಡಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ವಿ ಮನೇಲಿ. ಆಮೇಲೆ ಮಧ್ಯಾಹ್ನ ಊಟ ಸಮಯದಲ್ಲಿ ಅಡುಗೆ ಎಲ್ಲ ಮಾಡಿದ್ನಲ್ಲ ಅಂಥೇಳಿ ಊಟ ಕೊಡಬೇಕಾದ್ರೆ ಮಾತಾಡಿದ್ವಿ ಇಬ್ಬರೂ. ಒಂದೊಂದು ಟೈಮಲ್ಲಿ ಅಷ್ಟು ಸಿಟ್ಟು ಬರ್ಸ್ಬಿಡ್ತಾರೆ ಗೈಸ್, ಮನೇಲಿ ಇದ್ಬಿಟ್ರೆ. ಕೆಲ್ಸಕ್ಕಾದರೂ ಹೋಗ್ಬಾರ್ದಾಗಿತ್ತು, ಏನಕ್ಕಾದರೂ ಮನೇಲಿದ್ದರು ಅಂತ ಅಷ್ಟು ಬೇಜಾರು ಮಾಡಿಬಿಡ್ತಾರೆ. ನಾನು ತಡೆಯೋಕ್ಕಾಗದೆ ಸಿಕ್ಕಾಪಟ್ಟೆ ಬೈದ್ಬಿಡ್ತೀನಿ. ಗಂಡಸರು ಮನೆ ಕೆಲಸ ಮಾಡೋಕ್ಕೆ ಹೋಗಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೂ ಕೆಲವರು ವೈಫ್ಗೆ ಮನೆಯಲ್ಲಿ ಹೆಲ್ಪ್ ಮಾಡಿಕೊಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಮನೇಲೂ ಮಾಡಿಕೊಡ್ತಾರೆ ಗೈಸ್, ಇಲ್ಲ ಅಂತಲ್ಲ. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ನಾವು ಫೋರ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಹೆಲ್ಪ್ ಮಾಡೋದೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಒಬ್ಬಳೇ ಕೆಲಸ ಮಾಡ್ತಾ ಇದ್ದಾಳಲ್ಲ, ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾರೆ, ಅದಕ್ಕೆ ಖುಷಿ ಪಡಬೇಕು. ಇನ್ನು ಬಾಕಿ ಟೈಮಲ್ಲಿ ನಮಗೇನಾದರೂ ಕೆಲಸ ಮಾಡೋಕ್ಕಾಗ್ದೇ ಹೆಲ್ಪ್ ಮಾಡದೆ ಈ ಥರ ಕೂತಿದ್ದೀರಲ್ಲ ಅಂತ ಏನಾದರೂ ಹೇಳಕ್ಕೆ ಹೋದಾಗ ಅವರು ನಮ್ಮ ಮೇಲೆ ಸಿಟ್ಟು ಮಾಡ್ಕೋತಾರೆ. ನಾವೇನು ಮನೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅವ್ರ ಬುದ್ಧಿನೇ ಅಷ್ಟು. ಅಂದರೆ ಅವ್ರಿಗೆ ಹೊರ್ಗಿನ ಕೆಲಸ ಅಷ್ಟು ಅವ್ರದ್ದು ಇರುತ್ತೆ. ಸೊ ಮನೆ ಕೆಲಸ ಅಂದಮೇಲೆ ನಾವು ಹೆಂಗಸರು ಎಷ್ಟೇ ಕಷ್ಟ ಆದರೂ ಮಾಡಲೇಬೇಕು. ಕೆಲವು ಟೈಮ್ ಹೇಳ್ತಾರೆ ಅಡುಗೆ ಮಾಡೋಕ್ಕೆ ಅಂತೇಳಿ ಇನ್ನೊಬ್ರನ್ನ ಮದುವೆ ಮಾಡ್ಕೊಳ್ಳ ಅಂತ ಹೇಳ್ತಾರೆ ವಿಜಿ. ಸೊ ಅದೆಲ್ಲ ಮಾಡೋಕ್ಕಾಗುತ್ತಾ? ಕಷ್ಟನೋ ಸುಖನೋ ಒಬ್ಬರ ಜೊತೆನೇ ಜೀವನ ಸಾಗಿಸ್ಬೇಕು, ಅವೆಲ್ಲ ಚೆನ್ನಾಗಿರಲ್ಲ. ಸೊ ಅಂದರೆ ನಮ್ಮ ಗಂಡ ಹೆಂಡ್ತಿರು ಅಂದರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಅಂದರೆ ಕೆಲವು ಟೈಮು ಏನೂ ಮಾಡೋಕ್ಕಾಗಲ್ಲ, ಗಂಡ ಹೆಂಡ್ತಿ ಮಧ್ಯ ಚಿಕ್ಕ ಪುಟ್ಟ ಸಮಸ್ಯೆಗಳು ಗಲಾಟೆಗಳು ಬರ್ತಾ ಇರ್ತವೆ. ಬಟ್ ನಾವು ಅಷ್ಟು ದೊಡ್ಡ ಮಟ್ಟಕ್ಕೇನು ಮಾಡ್ಕೊಳಕ್ಕೆ ಹೋಗಲ್ಲ. ಆದ್ರೂ ಅದೇ ಸ್ವಲ್ಪ ಇವ್ರಿಗೆ ಹುಷಾರು ತಪ್ಪಿತ್ತಲ್ಲ ಅಂಥೇಳಿ ನನಗೆ ತುಂಬಾ ನೋವಾಯಿತು. ಅದೇ ಇವತ್ತು ಸ್ವಲ್ಪ ಹೊರ್ಗಡೆ ಕಡೆ ಹೋಗಿದ್ದು ಬರ್ತೀನಿ, ಈ ಥರನೇ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ಹೋಗಿದ್ದಾರೆ. ಸೊ ಮೆಡಿಸಿನ್ಸ್ ಎಲ್ಲ ತಗೋತಾ ಇದ್ದಾರೆ, ಪರವಾಗಿಲ್ಲ. ನೆನ್ನೆನೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಗೈಸ್. ಅವ್ರಿಗೆ ಕರ್ಕೊಂಡು ಬರೋಕ್ಕೆ ಹೇಳಿದರು, ಹುಷಾರಾಗಿದ್ದಾರೆ ಏನು ಅಂತೇಳಿ ಅವರೇ ಕಾಲ್ ಮಾಡಿದರು ಹಾಸ್ಪಿಟಲಿಂದ. ಸೊ ನಾನು ಕರ್ಕೊಂಡೋಗಿದ್ದು ಬಂದೆ. ಸ್ವಲ್ಪ ಮೊನ್ನೆ ನೈಟಿಂದ ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು, ಅದಕ್ಕೆ ಹೋಗಿ ತೋರಿಸೋಣ ಅಂತೇಳಿ ಕರ್ಕೊಂಡೋಗಿದ್ದೆ. ಅವರು ಕೂಡ ಕಾಲ್ ಮಾಡಿದರು, ಹೋಗಿ ತೋರಿಸ್ಕೊಂಡು ಬಂದೆ. ಏನಿಲ್ಲ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ದಿನ ನೋಡಬೇಕು. ಸೊ ಅಂದರೆ ಅವ್ರಿಗೆ ಕಫ ಜಾಸ್ತಿ ಆಗಿಬಿಟ್ಟಿದೆ ಗೈಸ್, ಅದು ಕಫನೇ ಕಡಿಮೆ ಆಗ್ತಾಯಿಲ್ಲ. ಅವರು
ಉಸಿರಾಡಿದರೆ ಸ್ವಲ್ಪ ಸೌಂಡ್ ಬರುತ್ತೆ ಎದೆಭಾಗದಲ್ಲಿ. ಸೊ ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅವರು ಡಾಕ್ಟ್ರೂ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಕೆಮ್ಮಿದಾಗ ಮತ್ತು ಉಸಿರಾಟ ಆಡಬೇಕಾದ್ರೆ ಆ ಥರ ಸೌಂಡ್ ಬರುತ್ತೆ. ನೋಡೋಣ ಇನ್ನೂ ಒಂದು ಸ್ವಲ್ಪ ದಿನ. ಆಮೇಲೆ ಅದೇ ಥರ ಜಾಸ್ತಿ ಆದಾಗ ಸೊ ಬೇರೆ ಕಡೆ ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರನ್ನ. ಆದರೂ ಅವ್ರೂ ಈ ಥರ ಆಗೋಯ್ತಲ್ಲ ಅಂತಂದರೆ ಅವ್ರು ಕೆಲಸ ಇಲ್ಲದೆ ಕೂತ್ಕೊತಿರ್ಲಿಲ್ಲ ಸರ್. ಹಸ್ಬೆಂಡು ಮನೇಲಿ ಕೂತ್ಕೊಳ್ತಿರಲಿಲ್ಲ ಕೆಲಸ ಇಲ್ಲದೇ. ಅಂದರೆ ಒಂದು ವಾರದಲ್ಲಿ ಒಂದು ಸಲ ರಜೆ ಹಾಕ್ಕೊಂಡು ಮಾತ್ರ ಮನೆಗೆ ಹೋಗ್ತಾಯಿದ್ರು. ಸೊ ಈ ಥರ ಒಂದು ವಾರ 5 ದಿನ 6 ದಿನ ಈ ಥರ ಎಲ್ಲ ಕೂತ್ಕೊಳ್ತಿರ್ಲಿಲ್ಲ. ಸೊ ಈ ಥರ ಆಯ್ತಲ್ಲ ಅಂತ ಅವ್ರೂ ಬೇಜಾರು ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಆಫ್ಟರ್ನೂನು. ಏನು ಮಾಡ್ತಾರೋ ಗೊತ್ತಿಲ್ಲ. ನಾನು ಅಡುಗೆ ಮಾಡೋಣ ಅಂಥೇಳಿ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ನುಗ್ಗೆಕಾಯಿ ಬಿಡಿಸಿಡ್ತಾ ಇದ್ದೀನಿ. ಗೈಸ್, ನಿಮ್ಮ ಹತ್ರ ಒಂದು ಕ್ವಶನ್ನು ಸೊ ನಾರ್ಮಲಾಗಿ ಕೇಳ್ತೀನಿ. ಸೊ ಗೈಸ್, ನಾವು ಇಷ್ಟಪಟ್ಟಿದ್ದು ವ್ಯಕ್ತಿನೇ ಆಗಿರಲಿ ವಸ್ತುನೇ ಆಗಿರಲಿ, ಸೊ ಅದು ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಸಿಕ್ಕಿರೋರ್ಗು ವಸ್ತು ವ್ಯಕ್ತಿ ಯಾರೇ ಆಗಿರಲಿ ಅವರೊಂದು ಮನಸ್ಸಿಗೆ ಇಷ್ಟ ಆಗಿರೋವಂಥದ್ದು, ಪ್ರೀತಿ ಪಟ್ಟಿರೋಕ್ಕಂಥದ್ದಾಗಿರ್ಬೋದು. ಕೆಲವ್ರಿಗೆ ಸಿಕ್ಕಿದ್ರೂ ಕೂಡ ಅದು ಕೊನೆ ತನಕ ನಮ್ಮೊಟ್ಟಿಗೆ ಅವರೊಟ್ಟಿಗೆ ಇರಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ನಾನು ಕೇಳಿದ್ದೀನಿ. ಸೊ ಇದು ನನಗೆ ನಿಜನ ಸುಳ್ಳು ಅನ್ನೋದು ಗೊತ್ತಿಲ್ಲ ಗೈಸ್. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೂ. ಸೊ ನಾನು ರಾತ್ರಿ ನೈಟು ನಮ್ಮ ಹಸ್ಬೆಂಡ್ನ ಈ ಒಂದು ಕ್ವಶನ್ನೇ ಕೇಳಬೇಕು ಅಂತ ಅಂದ್ಕೊಂಡೆ. ಬಟ್ ಅವ್ರಿಗೆ ಹುಷಾರಿಲ್ವಲ್ಲ, ಅವರು ಬೇರೆ ಥರ ಅರ್ಥ ತಿಳ್ಕೊತಾರೇನೋ ಅಂತ ಹೇಳ್ಬಿಟ್ಟು ನಾನು ಕೇಳೋಕ್ಕೆ ಹೋಗಲಿಲ್ಲ. ಸೊ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಆ ಒಂದು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ, ಪ್ರೀತಿ ಪಟ್ಟಿರೋರಿಗೆ ಸಿಕ್ಕಿದ್ರೂ ಕೂಡ ಅದು ಕೊನೆ ತನಕ ಅವ್ರು ಒಟ್ಟಿಗೆ ಇರಲ್ಲ ಅಂತ ಹೇಳ್ತಾರೆ. ಇದು ನಿಜನ ಸುಳ್ಳು ಅಂತೇಳಿ ಕಮೆಂಟ್ ಮಾಡಿ. ಸೊ ಏನಕ್ಕಪ್ಪ ಈ ಥರ ಕೇಳ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಸೊ ನನಗೇನೋ ಗೊತ್ತಿಲ್ಲ, ಆ ಒಂದು ಕಿವಿಲಿ ಕೇಳಿ ಆ ಒಂದು ವಿಷಯನ. ಸೊ ಅದು ನಿಜನ ಸುಳ್ಳು ಅನ್ನೋ ಒಂದು ಕನ್ಫ್ಯೂಸನ್ನು ನನಗೂ. ಒಂದು ಕಡೆ ಭಯ, ಯಾಕೆ ಅಂದರೆ ಈ ಲವ್ ಮ್ಯಾರೇಜ್ ಆಗಿರೋಕ್ಕಂಥವ್ರು ಕೊನೆ ತನಕ ಚೆನ್ನಾಗಿ ಒಟ್ಟಿಗೆ ಇರೋಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಅದೊಂದು ಭಯ ಇದೆ ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅಂದರೆ ಏನಕ್ಕೆ ಅಂತಲ್ಲ. ಸೊ ಈ ಥರ ಇಷ್ಟಪಟ್ಟು ಸಿಕ್ಕಿದ್ರೂ ಕೂಡ ಕೊನೆ ತನಕ ಜೊತೆಗಿರೋಕ್ಕಾಗಲ್ಲ, ಇರಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಭಯಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದ್ದರೆ ನನ್ನ ಒಂದು ಕ್ವಶನ್ಗೆ ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿಕೊಡಿ ಗೈಸ್. ಒಂಥರ ಈ ಒಂದು ವಿಷಯ ಕೇಳಿದಾಗ ನನಗೊಂಥರ ಏನೋ ಭಯ ಆಗ್ತಾಯಿದೆ, ಹೇಗೆ ಏನು ಅಂಥೇಳಿ. ಯಾಕಂದರೆ ನಂದು ಲವ್ ಮ್ಯಾರೇಜೇ. ಸೊ ಜಸ್ಟ್ 4 years ಆಯಿತು ಮ್ಯಾರೇಜ್ ಆಗಿ. ಸೊ ಮುಂದೆ ಹೇಗೆ ಏನು ಅನ್ನೋ ಒಂದು ಮನಸ್ಸಲ್ಲಿ ಭಯ ಗೈಸ್. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಒಂದು ಒಳ್ಳೆ ಕಮೆಂಟ್ಸಿಂದ ನಾನು ಮನಸ್ಸಿಗೆ ಧೈರ್ಯ ತಗೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಿಸ್ ಮಾಡಿಬಿಡಿ ಗೈಸ್. ನೋಡಿ ನಾನು ಒಬ್ಬಳೇ ಎಷ್ಟು ನುಗ್ಗೆಕಾಯಿನ ಬಿಡಿಸಿದ್ದೀನಿ ಅಂತ. ಆದ್ರೂ ಇದು ಸಿಪ್ಪೆ ತುಂಬ ಈಸಿಯಾಗಿ ಬರುತ್ತೆ ಗೈಸ್, ಇದು ನಾರಿಲ್ಲ. ಬಟ್ ಇದನ್ನು ತೆಗಿಬೇಕಾದ್ರೆ ಬೆರಳು ತುಂಬಾ ನೋವು ಬಂದ್ಬಿಡ್ತೀವಿ ಗೈಸ್. ನೋಡಿ ಬೆರಳಲ್ಲಿ ಈ ಥರ ತೆಗಿತೀವಲ್ವಾ, ಸೊ ಇದ್ರ ಒಳಗಡೆ ಇದು ತುದಿ ಹೋದಾಗ ಬೆರಳು ಸಿಕ್ಕಾಪಟ್ಟೆ ನೋವು ಬರ್ತಿದೆ. ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಅದಕ್ಕೆ ಬೆರಳು ಎಕ್ಸ್ಚೇಂಜ್ ಮಾಡ್ಕೊಂಡು ಸಿಪ್ಪೆ ತೆಗಿತಿದ್ದೀನಿ ಗೈಸ್. ನೋಡಿ ಅದು ನಾರು ತುಂಬ ಫಾಸ್ಟಾಗಿ ಬರ್ತಾ ಇದೆ. ಬಟ್ ನಾವು ಬೆರಳಿಂದ ತೆಗಿಬೇಕಾದ್ರೆ ಅದು ತುಂಬಾ ನೋವು ಬರ್ತಾಯಿದೆ ಗೈಸ್. ಅದಕ್ಕೆ ನಾನು ಬೆರಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಬೆರಳಿಲ್ಲ ಅಂತ ಮತ್ತು ಈ ಬೆರಳಲ್ಲಿ ಈ ಥರ ರಿಟರ್ನ್ ತೆಗಿತಾ ಇದ್ದೀನಿ ಗೈಸ್. ನೋಡಿ ಇದು ಸ್ವಲ್ಪ ಸಣ್ಣ ಇದೆ, ಜಾಸ್ತಿ ದಪ್ಪ ಇಲ್ಲ ನುಗ್ಗೆಕಾಯಿ, ತುಂಬ ಎಳ್ಸು ಕೂಡ ಇದೆ. ಅಂದರೆ ಸಾಂಬಾರಲ್ಲಿ ಇದು ಬೇಗ
ಇದಾಗ್ಬಿಡುತ್ತೆ, ಅಂದರೆ ಬೆಂದೋಗುತ್ತೆ. ಸ್ವಲ್ಪ ಸಪ್ರೇಟಾಗಿ ಒಗ್ಗರಣೆಗೆ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು ಇದನ್ನು. ಸೊ ಕಾಳು ಜೊತೆ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ತುಂಬಾ ಬೆಂದೋಗುತ್ತೆ. ಆದರೂ ಮನೇಲಿ ಒಬ್ಬರೇ ಇರೋಕ್ಕೆ ತುಂಬಾ ಬೇಜಾರು ಗೈಸ್. ಹಸ್ಬೆಂಡ್ ಇದ್ದರೆ ಹೆಂಗೋ ಸ್ವಲ್ಪ ಟೈಮ್ ಪಾಸ್ ಆದರೂ ಆಗುತ್ತೆ. ಬಟ್ ನಾವು ಒಬ್ಬರೇ ಇರ್ತೀವಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಒಂದು ಬೇಬಿ ಇದ್ದರೆ ಅಷ್ಟೇನು ಬೇಜಾರಾಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಹಸ್ಬೆಂಡ್ ಬರೋ ತನಕ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಬೋದು. ಅಂದರೆ ಆ ಮಗು ಅದು ನೋಡ್ಕೊಳ್ಳೋದ್ರಲ್ಲೇ ಟೈಮು ಹೋಗೋದೇ ಗೊತ್ತಾಗಲ್ಲ. ಸೊ ಆ ಥರ ಇರುತ್ತೆ. ಬಟ್ ಬೇಬಿ ಬರೋ ತನಕ ಇದೇ ಬೇಜಾರು. ಕೆಲವು ಟೈಮು ಹೊರ್ಗಡೆ ಹೋದಾಗ ಆ ಥರ ಎಲ್ಲ ಅನಿಸೋದೇ ಇಲ್ಲ. ಸೊ ಮನೆಯಲ್ಲಿ ನೋಡಿ ಈ ಥರ ಒಬ್ಬೊಬ್ಬರೇ ಇದ್ದಾಗ ಮಗು ಇದ್ದರೆ ಅದು ಅಷ್ಟು ಬೇಜಾರಾಗಲ್ಲ ಅಂತ ಅನಿಸುತ್ತೆ. ಸೊ ಹಂಗೆ ಕೆಲವು ಟೈಮು ಯಾರಾದರೂ ಇದ್ದರೆ ಬೇಜಾರಾಗಲ್ಲ ಅಂತ ಹೇಳ್ತೀವಿ. ಕೆಲವು ಟೈಮು ಯಾರಾದರೂ ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಬೇಜಾರು ಅಂತ ಹೇಳ್ತೀವಿ. ಕೆಲವು ಟೈಮ್ ಯಾರು ಇದ್ರೂ ಕೂಡ ಅಯ್ಯೋ ಏನಕ್ಕಪ್ಪ ಇದ್ದಾರೆ, ಇಷ್ಟು ಗಲಾಟೆ ಮಾಡ್ತಿದಾರಲ್ಲ ಮನೇಲಿ ಅಂಥೇಳಿ ಅನಿಸುತ್ತೆ. ಒಂದೊಂಥರ ಮನಸ್ಸಿಗೆ ಇದ್ರೂ ಕಷ್ಟ, ಯಾರಾದ್ರೂ ಇಲ್ಲದೆ ಹೋದ್ರೂ ಕಷ್ಟ ಮನಸ್ಸಿಗೆ. ಈ ನುಗ್ಗೆಕಾಯಿ ಕೆಲವೊಬ್ಬರು ಹೀಟ್ ಪದಾರ್ಥ ಅಂತ ಹೇಳ್ತಾರೆ, ಕೆಲವೊಬ್ಬರು ಇದನ್ನು ತಿಂದರೆ ಹೀಟ್ ಆಗಲ್ಲ ಅಂತ ಹೇಳ್ತಾರೆ ಗೈಸ್. ಎಷ್ಟು ಕನ್ಫ್ಯೂಸು ಅಂತ ಹೇಳಿದ್ರೆ ಈ ತಿನ್ನೋದ್ರಲ್ಲಿನೇ. ಯಾಕಂದರೆ ನಾವು ಕೆಲವು ಟೈಮು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಹೀಟಿನ ಪದಾರ್ಥ ತಿನ್ನಬೇಡಿ ಅಂತ ಹೇಳ್ತಾರೆ. ಕೆಲವು ಟೈಮು ಈ ದೊಡ್ಡವ್ರು ಏನು ಹೇಳ್ತಾರೆ, ನುಗ್ಗೆ ಸೊಪ್ಪೆಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ. ಕೆಲವರು ನುಗ್ಗೆಕಾಯಿ ತಿಂದರೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಗೊತ್ತಿರೋರು ಗೈಸ್ ನುಗ್ಗೆಕಾಯಿ ಹೀಟ ಇಲ್ವೋ ಅಂತೇಳಿ ಗೊತ್ತಿರೋರು ಕರೆಕ್ಟಾಗಿ ಕಮೆಂಟ್ ಮಾಡಿ. ಸೊ ನಾನು ತಿಳ್ಕೊತೀನಿ. ಸೊ ಯಾಕಂದರೆ ಈ ತಿನ್ನೋದ್ರಲ್ಲಿ ಕೆಲವು ಎಷ್ಟು ಕನ್ಫ್ಯೂಸು ಅಂತ ಹೇಳಿದ್ರೆ ಮೊಸರು ಕೂಡ ಕೆಲವೊಬ್ರು ಹೇಳ್ತಾರೆ ಅದು ಹೀಟು ಅಂತೇಳಿ. ಬಟ್ ಬೇಸಿಗೆಗಾಲದಲ್ಲಿ ಅದು ತಂಪು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಚಿಕನ್ನು ಮತ್ತು ಬಾಯ್ಲರ್ ಕೋಳಿ ಆದರೆ ಹೀಟು ಅಂತ ಹೇಳ್ತಾರೆ. ಓಕೆ. ಮತ್ತು ಇದು ಮರಿ ಮಟನು ಕೂಡ ಕೆಲವರು ಹೀಟು ಅಂತ ಹೇಳ್ತಾರೆ, ಕೆಲವರು ಕೋಲ್ಡು ಅಂತ ಹೇಳ್ತಾರೆ. ಅದೂ ಕನ್ಫ್ಯೂಸ್. ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತಲೇ ಕೇಳೋಕ್ಕಾಗಲ್ಲ ಆಗಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಹೀಟ್ ಯಾವುದು ಕೋಲ್ಡ್ ಪದಾರ್ಥ ಯಾವುದು ಅಂತೇಳಿ. ಯಾಕಂದರೆ ನಾವು ತುಂಬ ಕನ್ಫ್ಯೂಸಲ್ಲಿದ್ದೀವಿ ಗೈಸ್. ಅಂದರೆ ನಮ್ಮದು ಇನ್ನೂ ಬೇಬಿ ಆಗಿಲ್ವಲ್ಲ, ಪ್ಲ್ಯಾನಿಂಗಲ್ಲಿದ್ದೀವಲ್ವ. ಸೊ ಕೆಲವ್ರು ಏನು ಹೇಳ್ತಾರೆ, ಹೀಟ್ ಏನು ತಿನ್ನೋದಿದೆಯಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅದೆಲ್ಲ ತಿನ್ನೋಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಸೊ ಪಪ್ಪಾಯ ಅಂತೂ ನಾನು ತಿನ್ನೋದೇ ಇಲ್ಲ ಗೈಸ್. ಅದು ನನ್ನ ಹುಟ್ಟು ತಪ್ಪಿದ್ದನು ಕೂಡ ನಾನು ಚಿಕ್ಕ ವಯಸ್ಸಿಂದನೂ ಪಪ್ಪಾಯ ಅಂತಲೇ ಟಚ್ ಮಾಡಲ್ಲ. ಮತ್ತು ಎಳ್ಳು ವೈಟ್ದು ಮತ್ತು ಬ್ಲ್ಯಾಕ್ದು ಎರಡೂ ಕೂಡ ತಿನ್ನೋಕೆ ಹೋಗಲ್ಲ. ಹಸ್ಬೆಂಡ್ ತಿಂತಾರೆ, ನಾನು ತಿನ್ನಲ್ಲ. ಬಿಟ್ಟರೆ ಚಿಕನ್ನು ರೇರ್ ಗೈಸ್, ಯಾವಾಗಲೂ ಒಂದು ಸಲ ಚಿಕನ್ನು. ಮತ್ತು ನಾಟಿ ಕೋಳಿನೂ ಕೂಡ ಹೀಟು ಅಂತ ಹೇಳ್ತಾರೆ, ಅದನ್ನು ನನಗೆ ಗೊತ್ತಿಲ್ಲ ಗೈಸ್. ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾಟಿ ಕೋಳಿ ಮತ್ತು ಮರಿ ಮಟನ್ನು, ಸೊ ಇವೆಲ್ಲ ಹೀಟಾ ಕೋಲ್ಡಾ ಅಂತ ಹೇಳ್ಬಿಟ್ಟು ಗೊತ್ತಿರೋರು ಕಮೆಂಟ್ ಮಾಡಿ. ಎಳ್ಳು ಓಕೆ, ಅದೊಂದು ಪರ್ಫೆಕ್ಟಾಗಿ ತಿಳ್ಕೊಂಡಿದ್ದೀನಿ ಹೀಟು ಅಂತೇಳಿ. ಮತ್ತು ಪಪ್ಪಾಯನೂ ಕೂಡ ಹೀಟು ಅಂತ ತಿಳ್ಕೊಂಡಿದ್ದೀನಿ. ಅದು ಪ್ರೆಗ್ನೆಂಟ್ ಟೈಮಲ್ಲಿ ಆ ಪಪ್ಪಾಯ ಅಂತೂ ತಿನ್ನೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನು ಗೊತ್ತಿದೆ. ಬಟ್ ನಾವು ಅಂದರೆ ಈಗಿಂದ ಸ್ವಲ್ಪ ತಿಳ್ಕೊಂಡ್ರೆ ಮುಂದೆ ಯೂಸ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ. ಸೊ ಗೊತ್ತಿರೋರು ನನ್ನ ಸಿಸ್ಟರ್ಸು ಕಮೆಂಟ್ ಮಾಡಿ. ಯಾಕಂದರೆ ನಿಮಗೆ ಹೇಳಿರೋರು ಇರ್ತಾರೆ, ನಿಮ್ಮ ಒಂದು ಏನೋ ಅದು ಫ್ಯಾಮಿಲಿ ಪ್ಲ್ಯಾನಿಂಗಲ್ಲೆಲ್ಲ ಹೇಳಿರ್ತಾರೆ ಈ ಥರ ಇಲ್ಲ, ನೀವು ಪ್ರೆಗ್ನೆಂಟ್ ಆಗಿರೋ ಒಂದು ಸಮಯದಲ್ಲಿ ಇದನ್ನು ತಿನ್ನಬೇಕು, ಇದನ್ನು ತಿನ್ನಬಾರ್ದು ಅಂತ ಹೇಳಿರ್ತಾರೆ. ಸೊ ಅದ್ರ ಮುಖಾಂತರ ನಾನು ನಿಮ್ಮನ್ನ ಕೇಳ್ತಾ ಇರೋದು. ಗೊತ್ತಿರೋರು ಯಾವುದೆಲ್ಲ ಒಂದು ನಾವು ತಿನ್ನೋವಂಥ ಊಟದಲ್ಲಿ ಹೀಟ್ ಪದಾರ್ಥ ಇರುತ್ತೆ, ಕೋಲ್ಡ್ ಪದಾರ್ಥ ಇರುತ್ತೆ ಅಂತೇಳಿ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಸೊ ಗೈಸ್, ನುಗ್ಗೆಕಾಯಿ ಬಿಡಿಸಿದ್ದಾಯಿತು. ಸೊ ಇಬ್ಬರಿಗೆ ಅಂತೇಳಿ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ಇದು ಜಾಸ್ತಿ ನಾನು ತಿನ್ನೋಕೆ ಹೋಗಲ್ಲ, ಹಸ್ಬೆಂಡ್ ತಿಂತಾರೆ. ಸ್ವಲ್ಪ ಅವ್ರಿಗೆ ಕೋಲ್ಡ್ ಆಗಿದೆ ಅಂತ
ಹೇಳಿ ಸ್ವಲ್ಪ ಇದು ಮಾಡಿಕೊಡೋಣ ಅಂಥೇಳಿ ಬೇಳೆ ಜೊತೆ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಗೈಸ್, ನಾನು ನುಗ್ಗೆಕಾಯಿ ಬಿಡಿಸೋ ತನಕ ನನ್ನ ಜೊತೆಲಿದೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.